ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಈ ಥರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಟೊಮ್ಯಾಟೊ ಆ್ಯಂಡ್ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹುರ್ಕೋಬೇಕು. ನಾನು ಬೇರೆ ಬೇರೆ ಆಗಿ ಏನು ಹುರ್ಕೊಳ್ಳಲ್ಲ, ಒಟ್ಟಿಗೆ ಹುರ್ಕೊಳ್ಳೋದು. ಆಯಿಲ್ ಮತ್ತೆ ಹಾಕಿದ್ರೂ ನಡೆಯುತ್ತೆ, ಫಸ್ಟೇ ಪ್ಯಾನ್ಗೆ ಹಾಕ್ಕೊಂಡಿದ್ರು ಆಗುತ್ತೆ. ಒಂದಿಷ್ಟು ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ, ಅಂದರೆ ನಮ್ಮದು ಕ್ವಾಂಟಿಟಿಗೆ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಚಿಕನ್ ತೊಗೋತೀರ ಅದ್ರ ಕ್ವಾಂಟಿಟಿ ನೋಡ್ಕೊಳ್ಳಿ. ಆ್ಯಂಡ್ ಗಟ್ಟಿ ಕೋಳಿ ಅಂತಲೇ ಅಲ್ಲ, ಮೊಟ್ಟೆ ಕೋಳಿ ಅಂತಲ್ಲ, ಬೇರೆ ಕೋಳಿಗೂ ಹೀಗೆ ಮಾಡ್ಬೋದು. ಚಕ್ಕೆ, ಲವಂಗ, ಒಂದು 4 ಮೆಣಸು ಅಷ್ಟೇ, ನೀವು ಎಷ್ಟು ಬೇಕು ಹಾಕೋಬೋದು. ಆ್ಯಂಡ್ ಇದು ಗಸಗಸೆ, ನಾನು ಇಷ್ಟನ್ನು ಒಟ್ಟಿಗೆ ಹುರ್ಕೊಳ್ಳೋದು. ಶುಂಠಿ, ಬೆಳ್ಳುಳ್ಳಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಯಿಲ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಅದು ಬಾಡೋ ಅಷ್ಟೊತ್ತಿಗೆ ಇಲ್ಲಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ತುಪ್ಪ ತೊಗೋಬೇಕು. ತುಪ್ಪ ತೊಗೊಂಡು ಅದಕ್ಕೆ ಚಕ್ಕೆ, ಲವಂಗ ಆ್ಯಂಡ್ ಏಲಕ್ಕಿ ಒಂದು 3-4 ಹಾಕ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಅಂತ. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಒಂದೇ ಒಂದು ಹಾಕಿದ್ದೀನಿ, ಸ್ವಲ್ಪ ಒಂದು ಲೈಟ್ ಖಾರಕ್ಕೆ, ಬೇಕಾದರೆ ಆಪ್ಷನಲ್ ಅದು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋ ಅಂಥದ್ದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟೇ. ನಮ್ಮನೇಲಿ ಯೂಶ್ವಲಿ ಗೀ ರೈಸಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ತೀವಿ, ಅವತ್ತು ನಾನು ಹಾಕಿಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಹಾಕಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ಗೆ ಖಾರ ತೊಗೋತಾ ಇದ್ದೀವಿ. ಖಾರ ನಾನು ಏನು ಆಡಿಸಿದ್ದೆ ಅದಕ್ಕೇ ಖಾರ ಪುಡಿ, ಧನಿಯಾ ಪುಡಿ ಹಾಕಿ ಈ ಥರ ಗಟ್ಟಿ ಆಡಿಸ್ಕೋಬೇಕು. ಆಮೇಲೆ ಚಿಕನ್ನ ಉಪ್ಪು ಅರಿಶಿನ ಹಾಕಿ ಒಂದು ಪಾತ್ರೆಲಿ ಬೇಯೋಕ್ಕಿಟ್ಟಿದ್ದು. ಆಯಿಲ್ ಏನೂ ಹಾಕಿಲ್ಲ, ಯೂಶ್ವಲಿ ನಾನು ಹಾಕಲ್ಲ. ಉಪ್ಪು ಅರಿಶಿನ ಹಾಕಿ ಬೇಯೋಕ್ಕಿಟ್ರೆ ಅದು ನೀರು ಬಿಟ್ಟಿರುತ್ತೆ. ಚೆನ್ನಾಗಿ ಬೆಂದಮೇಲೆ ಆ ಖಾರ ಏನು ನಾವು ತೊಗೊಂಡಿದ್ವಿ ಅದನ್ನು ಹಾಕಿ ಎಷ್ಟು ನೀರು ಬೇಕು ಕ್ವಾಂಟಿಟಿ ನೋಡ್ಕೊಳ್ಳಿ. ಇದು ಚಿಕನ್ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಮಸಾಲೆ ಜಾಸ್ತಿ ತೊಗೊಂಡಿದ್ದೀನಿ. ಆ್ಯಂಡ್ ಖಾರ ಸ್ವಲ್ಪ ಕಡಿಮೆ ಅನಿಸಿರೋದ್ರಿಂದ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಮತ್ತು ಖಾರ ಪುಡಿ ಮತ್ತು ಧನಿಯಾ ಪುಡಿ, ಅದು ಚೆನ್ನಾಗಿ ಕುದಿ ಬರಬೇಕು ಅಷ್ಟೇ. ಅಷ್ಟರಲ್ಲಿ ಇಲ್ಲಿ ಗೀ ರೈಸಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಹಾಕಿದ್ರೆ ಮುಗೀತು, ಗೀ ರೈಸ್ ರೆಡಿ ಆಗುತ್ತೆ. ಉಪ್ಪು ಟೇಸ್ಟಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಇಟ್ಸ್ ಡನ್. ಗೀ ರೈಸ್ ಆ್ಯಂಡ್ ಚಿಕನ್ ಸಾಂಬಾರ್ ರೆಡಿ ಆಯಿತು. ತಿನ್ನೋದಷ್ಟೇ. ಸಕ್ಕತ್ತಾಗಿ ಬಂದಿತ್ತು, ಎಲ್ಲರೂ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಅವತ್ತಿಗಿಂತ ನೆಕ್ಸ್ಟ್ ಡೇಗಂತೂ ಇನ್ನೂ ಚೆನ್ನಾಗಿರುತ್ತೆ. ಇಡ್ಲಿಗೆ ತಿಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.